ವಿರಾಮದ ನಂತರ ಮತ್ತೆ ಸುದ್ದಿಗೆ ಸ್ವಾಗತ. ಇನ್ನು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ದಾಖಲಾತಿ ಮಾಡೋದಕ್ಕೆ ಎಂಎಲ್ಸಿ ಚಿದಾನಂದ್ ಎಂ ಗೌಡ ಕಳಕಳಿಯ ಮನವಿಯನ್ನ ಮಾಡ್ತಾ ಇರುವಂತದ್ದು. ಪೋಷಕರಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮದ ಮೂಲಕ ಮನವಿಯನ್ನ ಮಾಡಿದ್ದಾರೆ ಎಂಎಲ್ಸಿ ಚಿದಾನಂದ್ ಎಂ ಗೌಡ. ಶಿರಾ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಬೇಕು ಅಂತ ಹೇಳಿ ಕೂಡ ಅರಿವನ್ನ ಮೂಡಿಸಿರುವಂತದ್ದು, ಮನವಿಯನ್ನ ಕೂಡ ಮಾಡಿರುವಂತದ್ದು. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತೆ, ಮೂಲಭೂತ ಸೌಲಭ್ಯಗಳು ಇದೆ. ಯಾಕಂದ್ರೆ ಈಗಿನ ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ಮೂಗು ಮುರಿಯೋರೆ ಜಾಸ್ತಿ ಆಗಿರ್ತಾರೆ. ಎಲ್ಲರೂ ಕೂಡ ಖಾಸಗಿ ಶಾಲೆಯ ಮೊರೆ ಹೋಗ್ತಾ ಇದ್ದಾರೆ. ಆದ್ರೆ ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ, ಸರ್ಕಾರಿ ಶಾಲೆಗೆ ಮಕ್ಕಳನ್ನ ತನ್ನತ್ತ ಸೆಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಆಕರ್ಷಕವಾದಂತಹ ಕಾರ್ಯಕ್ರಮಗಳನ್ನ ಸರ್ಕಾರಿ ಶಾಲೆಗೆ ನೀಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉತ್ತಮ ಶಿಕ್ಷಣ ಕೂಡ ಸಿಗುತ್ತೆ, ಮೂಲಭೂತ ಸೌಲಭ್ಯಗಳು ಕೂಡ ಪಡ್ಕೊಳ್ಬಹುದು. ಹಾಗಾಗಿ ಶಿರಾನಗರದಲ್ಲಿರ್ತಕ್ಕಂಥ ಹೈಟೆಕ್ ಸರ್ಕಾರಿ ಪ್ರೌಢಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ದಾಖಲಿಸಿ ಅಂತ ಹೇಳಿ ಎಂಎಲ್ಸಿ ಚಿದಾನಂದ್ ಎಂ ಗೌಡ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದ್ದಾರೆ. ಶಿರಾನಗರದ ಸಂತೆ ಬೀದಿಯ ಹತ್ರ ಇರುವಂತಹ ಒಂದು ಮನೆಗೆ ಭೇಟಿ ನೀಡಿ ಮನೆಗೆ ತೆರಳಿ ಅಲ್ಲಿ ಪೋಷಕರೊಂದಿಗೆ ಮಾತನಾಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ, ಮೂಲಭೂತ ಸೌಲಭ್ಯಗಳು ಹಾಗೆ ಅನುಭವಿ ಶಿಕ್ಷಕರು ಇವರಿಂದ ಗುಣಮಟ್ಟದ ಶಿಕ್ಷಣ ನೀಡಲಾಗ್ತಾ ಇದೆ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಮಕ್ಕಳ ಭವಿಷ್ಯವನ್ನ ನೀವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಸರ್ಕಾರಿ ಶಾಲೆಗಳ ಸೌಲಭ್ಯಗಳನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿ ವಿಶೇಷ ಕರೆಯನ್ನ ನೀಡ್ತಾ ಇದ್ದಾರೆ ಎಂಎಲ್ಸಿ ಚಿದಾನಂದ್ ಎಂ ಗೌಡ. ಈ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಈ ಬಡಾವಣೆಯಲ್ಲಿ ಪ್ರತಿಯೊಂದು ಮನೆಗೆ ನಾನು ಇವತ್ತು ಭೇಟಿ ಕೊಟ್ಟು ನಮ್ಮ BJP ಯುವ ಮಿತ್ರರ ತಂಡ ಎಲ್ಲರೂ ಸೇರಿ ಇವತ್ತು ಒಂದು ಆಂದೋಲನ, ಯಾವ ಒಂದು ಸರ್ಕಾರಿ ಶಾಲೆ IB ನಗರದ IB ಸರ್ಕಲ್ನಲ್ಲಿ ಶಿರಾದಲ್ಲಿ ಹೊಸದಾಗಿ ನಿರ್ಮಾಣ ಆಗಿ ಎಲ್ಲ ಸೌಲಭ್ಯವನ್ನು ಹೊಂದಿದೆ, ಅಲ್ಲಿಗೆ ನಿಮ್ಮ ಮಕ್ಕಳನ್ನ ಸೇರಿಸ್ಬೇಕು ಅಂತೇಳಿ ಇವತ್ತು ನಾನು ಮತ್ತು ನಮ್ಮೆಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ಮನೆಗೆ ಭೇಟಿ ಕೊಟ್ಟು, ವಿಶೇಷವಾಗಿ ಅತಿ ಹೆಚ್ಚು ಬಡವರೇ ವಾಸ ಮಾಡುವಂಥ ಈ ಸಪ್ತಗಿರಿ ಬಡಾವಣೆ ಏನಿದೆ ಶಿರಾನಗರದಲ್ಲಿ, ಇಲ್ಲಿಗೆ ಭೇಟಿ ಕೊಟ್ಟಿದ್ದೇನೆ. ಮನೆಗೆ ಹೋಗಿ ಶಿಕ್ಷಣದ ಪ್ರಾಮುಖ್ಯತೆ ಏನು, ಯಾಕೆ ಮಕ್ಕಳನ್ನ ನಾವು ಓದಿಸ್ಬೇಕಾಗತ್ತೆ ಅನ್ನೋ ವಿಚಾರಗಳನ್ನು ಅವ್ರ ಜೊತೆ ಪ್ರಸ್ತಾಪ ಮಾಡಿ, ಕನಿಷ್ಠ ಮುಂದೆ ಆದರೂ ಕೂಡ ನಿಮ್ಮ ಮಕ್ಕಳು ಒಂದು ದೊಡ್ಡ ಸ್ಥಾನಮಾನಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಶಿಕ್ಷಣ ಅತ್ಯಗತ್ಯವಾಗಬೇಕು. ಎಲ್ಲರೂ ಕೂಡ ಖಾಸಗಿ ಶಾಲೆಗಳಿಗೆ ಹೋಗೋದಕ್ಕೆ ಶಕ್ತರು ಇರಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಸ್ವಲ್ಪ ನಮ್ಮಂಥ ಪ್ರಜ್ಞಾವಂತರೆಲ್ಲ ಸೇರಿ ಅವ್ರಿಗೊಂದು ಒಳ್ಳೆಯ ಸೌಲಭ್ಯಗಳನ್ನು ಕೊಟ್ಟಾಗ ಯಾರೂ ಕೂಡ, ಅದು ಬಡವರಿರಲಿ ಶ್ರೀಮಂತರಿರಲಿ, ದುಡ್ಡು ಜಾಸ್ತಿಯಾಗಿ ಯಾರೂ ಖಾಸಗಿ ಶಾಲೆಗಳಿಗೆ ಹೋಗಲ್ಲ. ಸರ್ಕಾರಿ ಶಾಲೆಗಳಲ್ಲಿ ನ್ಯೂನತೆಗಳಿರೋದ್ರಿಂದ, ಕೊರತೆಗಳಿರೋದ್ರಿಂದ ಅಲ್ಲಿಗೆ ಅನಿವಾರ್ಯವಾಗಿ ಕೂಲಿನಾಲಿ ಮಾಡಿ ಆದರೂ ಕೂಡ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ ಅಂತೇಳಿ ಹೋಗೋವಂಥದ್ದಿದೆ. ಆದರೆ ನಾನು ಒಂದು ದೃಢ ನಿರ್ಧಾರ ಮಾಡಿದ್ದೇನೆ. ಎಲ್ಲಿ ನಮ್ಮ ಸರ್ಕಾರಿ ಶಾಲೆ ಗೌರ್ಮೆಂಟ್ ಹೈಸ್ಕೂಲ್ ಅಂತ ಮಾಡಿದ್ದೀವಿ, ಅಲ್ಲಿ 8ನೇ ಕ್ಲಾಸ್ಗೆ ಮಕ್ಕಳನ್ನು ಸೇರಿಸಿದ್ರೆ PUC ಹಂತದವರೆಗೆ ಸುಮಾರು ಒಂದು 4,000 ಜನ ಮಕ್ಕಳು ಓದೋವಂಥ ಸೌಲಭ್ಯ ಇದೆ ಅಲ್ಲಿ. ಹಾಗಾಗಿ ಎಲ್ಲ ಮಕ್ಕಳು ಕೂಡ ಶಿರಾನಗರದಲ್ಲಿ, ನಾನು ಕೇವಲ ಬಡವ್ರ ಮಕ್ಳಿಗೆ ಮಾತ್ರ ಹೇಳ್ತಾ ಇಲ್ಲ, ಆಸಕ್ತಿ ಇದ್ದರೆ ಶ್ರೀಮಂತರ ಮಕ್ಕಳು ಕೂಡ ಅಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ.